ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಖಿಲ. ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಮನೇಲೇ ಬ್ಯೂಟಿಫುಲ್ಲಾಗಿ ಮದುವೆ ಸಮಾರಂಭಗಳಿಗೆ ಯಾವ ರೀತಿ ಸಿಂಪಲ್ಲಾಗಿ ರೆಡಿ ಆಗಬೇಕು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಮೇಕಪ್ನ ತೋರಿಸ್ಕೊಡ್ತೀನಿ. ಇವ್ರ ಸ್ಕಿನ್ನು ಕಾಂಬಿನೇಷನ್ ಸ್ಕಿನ್ನಲ್ಲಿದೆ. ಸ್ಕಿನ್ನಲ್ಲಿ 4 ಟೈಪ್ ಇದೆ: ಆಯಿಲಿ ಸ್ಕಿನ್, ನಾರ್ಮಲ್ ಸ್ಕಿನ್, ಡ್ರೈ ಸ್ಕಿನ್ ಮತ್ತು ಆಯಿಲ್ ಸ್ಕಿನ್. ಫಸ್ಟು ನಿಮ್ಮದು ಯಾವ ಸ್ಕಿನ್ ಅಂತ ನೀವು ಅನಲೈಸ್ ಮಾಡಬೇಕು. ಎಲ್ಲ ಸ್ಕಿನ್ಗೂ ಒಂದೇ ಟೈಪ್ ಮಾಯ್ಶ್ಚರೈಸರು ಮತ್ತು ಫೌಂಡೇಶನ್ಸ್ ಹಾಕೋಕ್ಕಾಗಲ್ಲ. ಅದಕ್ಕೆ ಯಾವ ಸ್ಕಿನ್ಗೆ ಯಾವ ಮಾಯ್ಶ್ಚರೈಸರು ಮತ್ತು ಯಾವ ಫೌಂಡೇಶನ್ನ ಬಳಸಬೇಕು ಅಂತ ನಾನು ಹೇಳ್ಕೊಡ್ತೀನಿ ಮೇಕಪ್ ಕ್ಲಾಸಸ್ಸಲ್ಲಿ. ಇಂಟ್ರೆಸ್ಟ್ ಇರೋರು ದಯವಿಟ್ಟು ವಿಡಿಯೋನ ಫುಲ್ ನೋಡಿ, ಅರ್ಥ ಆಗುತ್ತೆ. ನಾನಿಲ್ಲಿ ವೆಟ್ ವೈಪ್ಸ್ನ ತೊಗೊಂಡಿದ್ದೀನಿ. ವೆಟ್ ವೈಪ್ಸ್ನ ತೊಗೊಂಡು ಮುಖನ ಕ್ಲೀನಾಗಿ ವಾಶ್ ಮಾಡ್ತಾಯಿದ್ದೀನಿ. ಮುಖನ ಕ್ಲೀನಾಗಿ ಒರೆಸ್ಕೊಳ್ತಿದ್ದೀನಿ. ಇದು ಮೇಕಪ್ನ ಫಸ್ಟ್ ಸ್ಟೆಪ್. ಇದು ನಾವು ಮೇಕಪ್ ಮಾಡೋಕ್ಕಿಂತ ಮುಂಚೆ ಸ್ಕಿನ್ನ ಪ್ರಿಪ್ರೇಷನ್ನ ಮಾಡಿಕೊಳ್ಬೇಕು. ಅದೇ ಮೇನ್ ಸ್ಟೆಪ್ಪು. ಈ ರೀತಿ ಕ್ಲೀನಾಗಿ ಕತ್ತತ್ರ ಎಲ್ಲ ಕ್ಲೀನಾಗಿ ಒರೆಸ್ಕೊಳ್ಬೇಕು. ಈ ರೀತಿ ಕಣ್ಣತ್ರ ಎಲ್ಲ ಕ್ಲೀನ್ ಮಾಡಬೇಕು. ಫಸ್ಟ್ ಸ್ಟೆಪ್ ಆಯಿತು. ಈಗ ಕಾಂಬಿನೇಷನ್ ಸ್ಕಿನ್ಗೆ ಮ್ಯಾಚ್ ಆಗೋವಂಥದ್ದು ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಕು. ಮಾಯ್ಶ್ಚರೈಸರ್ ಇದು ಬಯೋಟಿಕ್ ಅವ್ರದ್ದು. ನಾನು ಆಲ್ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು ಇದನ್ನು ಮಾಯ್ಶ್ಚರೈಸರು. ಆ ಮಾಯ್ಶ್ಚರೈಸರ್ನ ತಗೊಂಡು ನಾನು ಫೇಸ್ ಫುಲ್ ಅಪ್ಲೈ ಮಾಡ್ತೀನಿ. ಇವ್ರದ್ದು ಬಂದು ಕಾಂಬಿನೇಷನ್ ಸ್ಕಿನ್ನಲ್ಲಿದೆ. ಮಾಯ್ಶ್ಚರೈಸರು ಮೇಯ್ನಾಗಿ ನಮಗೆ ಮೇಕಪ್ಗಿಂತ ಮುಂಚೆ ಬೇಕು. ಮುಖನ ನಾವು ಮಾಯ್ಶ್ಚರೈಸರ್ ಮಾಡಿ ಆಮೇಲೆ ಫೌಂಡೇಶನ್ ಹಾಕಬೇಕು. ನಾನು ಫೇಸ್ಗೂ ಮತ್ತು ಕತ್ತಿಗೂ ಎಲ್ಲದಕ್ಕೂ ಅಪ್ಲೈ ಮಾಡ್ತಾಯಿದ್ದೀನಿ. ಈ ರೀತಿ ನೀಟಾಗಿ ಫೇಸ್ನ ಮಾಯ್ಶ್ಚರೈಸರ್ ಮಾಡಬೇಕು. ಈಗ ಒಂದು 2 ಮಿನಿಟ್ಸ್ ಮಾಯ್ಶ್ಚರೈಸರ್ ಮಾಡಿ ಒಂದು 2 ಮಿನಿಟ್ಸ್ ಬಿಟ್ಟು ಪ್ರೈಮರ್ನ ಹಚ್ಚಬೇಕು. ನಾನು 2 ಮಿನಿಟ್ಸ್ ಬಿಟ್ಟು ಪ್ರೈಮರ್ನ ಹಚ್ತಿದ್ದೀನಿ. ಇದು ಲ್ಯಾಕ್ಮಿ ಅಬ್ಸಲ್ಯೂಟ್ ಪ್ರೈಮರ್. ಇದು ಇವ್ರ ಸ್ಕಿನ್ಗೆ ಮ್ಯಾಚ್ ಆಗುತ್ತೆ. ಮೂಗತ್ರ, ಕೆನ್ನೆ ಮೇಲೆ ಎಲ್ಲ ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ನೆಕ್ಸ್ಟು ಸೆಲ್ಫ್ ಮೇಕಪ್ ವಿಡಿಯೋನ ಮಾಡ್ತೀನಿ. ನೆಕ್ಸ್ಟು ನಾವು ಮುಖಕ್ಕೆ ಏನು ಹಚ್ಚುತ್ತೀವೋ ಕತ್ತಿಗೂ ಅಪ್ಲೈ ಮಾಡಬೇಕು. ಫೌಂಡೇಶನ್ ಆಗಲಿ, ಪ್ರೈಮರ್ ಆಗಲಿ, ಮಾಯ್ಶ್ಚರೈಸರ್ ಆಗಲಿ, ಯಾವುದೇ ಆಗಲಿ ಫೇಸ್ಗೆ ಹಚ್ಕೊಂಡು ಕತ್ತಿಗೂ ಹಚ್ಚಬೇಕು.
ಈಗ ಪ್ರೈಮರ್ನ ಅಪ್ಲೈ ಮಾಡಿದ್ದಾಯಿತು. ಮತ್ತು ಒಂದು 2 ಮಿನಿಟ್ಸ್ ಬಿಟ್ಟು ನೆಕ್ಸ್ಟ್ ಸ್ಟೆಪ್. ಯಾವುದೇ ಆಗಲಿ ಮಾಯ್ಶ್ಚರೈಸರು ಪ್ರೈಮರು ಮೇಲೆ ಅಪ್ಲೈ ಮಾಡಬಾರ್ದು. ಒಂದು 2 ಮಿನಿಟ್ಸ್ ಗ್ಯಾಪ್ ಇರಬೇಕು. ಇದು ನಾನು ಫಿಟ್ ಮಿ ಅವ್ರದ್ದು ಫೌಂಡೇಶನ್ ತೊಗೊಂಡಿದ್ದೀನಿ. ಇಲ್ಲಿ ನನ್ನ ಹತ್ರ 2 ಶೇಡ್ ಇದೆ, 128 ಮತ್ತು 330 2 ಶೇಡ್ ಇದೆ ನನ್ನ ಹತ್ರ. ನಮ್ಮ ಸ್ಕಿನ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನಾವು ಫಸ್ಟು ನೋಡಿ ಆಮೇಲೆ ನಾವು ಫೌಂಡೇಶನ್ನ ಪರ್ಚೇಸ್ ಮಾಡಬೇಕು. ನನ್ನ ಹತ್ರ 2 ಶೇಡ್ ಇದೆ. ಇದರಲ್ಲಿ ಇವ್ರಿಗೆ 330 ಮ್ಯಾಚ್ ಆಗುತ್ತೆ. ನಾನು ಎರಡನ್ನೂ ಮುಖಕ್ಕೆ ಅಪ್ಲೈ ಮಾಡಿ ನೋಡಿ ಇವ್ರ ಸ್ಕಿನ್ಗೆ 330 ಮ್ಯಾಚ್ ಆಯಿತು. ಅದಕ್ಕೆ ನಾನು 330 ಫೌಂಡೇಶನ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಸಿಂಪಲ್ಲಾಗಿ ತೋರಿಸ್ತಿದ್ದೀನಿ. ಡಾಟ್ ಈ ಥರ ಫಸ್ಟಿಗೆ ಹಾಫ್ ಸೈಡ್ ಹಚ್ತೀನಿ. ನಾನು ಹಾಫ್ ಸೈಡ್ ಡಾಟ್ ಇಟ್ಕೊಂಡು ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ತಿದ್ದೀನಿ. ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡೋಕ್ಕಿಂತ ಮುಂಚೆ ನಾವು ವೆಟ್ ಮಾಡ್ಕೊಳ್ಬೇಕು, ನೀರಲ್ಲಿ ಒದ್ದೆ ಮಾಡ್ಕೊಳ್ಬೇಕು. ಡೈರೆಕ್ಟ್ ಹಂಗೆ ಅಪ್ಲೈ ಮಾಡಬಾರ್ದು. ನಾನು ಅರ್ಧ ಫೇಸ್ಗೆ ಮಾತ್ರ ಮುಂಚೆ ಅಪ್ಲೈ ಮಾಡಿದ್ದೀನಿ. ನೋಡ್ತಿರ್ಬೋದು ನೀವು, ಈ ಸೈಡ್ ಡಿಫ್ರೆನ್ಸ್ ನೋಡ್ತಿರ್ಬೋದು ನೀವು. ಕಣ್ಣು ಕೆಳಗಡೆ ಎಲ್ಲ ನೀಟಾಗಿ ಬ್ಲೆಂಡ್ ಮಾಡಬೇಕು. ನಾವು ಬ್ಲೆಂಡ್ ಮಾಡಿದಷ್ಟು ಮೇಕಪ್ ಚೆನ್ನಾಗಿ ಕೂರುತ್ತೆ ಫೇಸ್ ಮೇಲೆ. ನಾನು ಇನ್ನೂ ಸ್ವಲ್ಪ ಫೌಂಡೇಶನ್ ತೊಗೊಂಡು ಈ ಕಡೆ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ನೀಟಾಗಿ ಬ್ಲೆಂಡ್ ಮಾಡಬೇಕು. ಸುಮ್ಮನೆ ಮೇಲೆ ರಬ್ ಮಾಡಬಾರ್ದು. ನೀಟಾಗಿ ಫೇಸ್ ಫುಲ್ ಬ್ಲೆಂಡ್ ಮಾಡ್ತಾ ಹೋಗಬೇಕು. ಬ್ಲೆಂಡ್ ಮಾಡಿದಷ್ಟು ಚೆನ್ನಾಗಿ ಕೂರುತ್ತೆ ಮೇಕಪ್. ಮತ್ತು ನಾನು ಕಿವಿಗೂ ಮತ್ತು ಕತ್ತಿಗೂ ಅಪ್ಲೈ ಮಾಡ್ತಾಯಿದ್ದೀನಿ ಫೌಂಡೇಶನ್ನು. ಬರೀ ಫೇಸ್ಗೆ ಫೌಂಡೇಶನ್ನ ಅಪ್ಲೈ ಮಾಡಿ ಬಿಡಬಾರ್ದು. ಯಾಕಂದರೆ ಫೇಸ್ ಒಂದು ಮತ್ತು ಕತ್ತೊಂಥರ ಕಲರ್ ಆಗುತ್ತೆ. ನಾವು ಮುಖಕ್ಕೆ ಏನು ಫೌಂಡೇಶನ್ ಹಚ್ಚಿರ್ತೀವೋ ಅದೇ ಫೌಂಡೇಶನ್ನೇ ಕತ್ತಿಗೂ ಅಪ್ಲೈ ಮಾಡಬೇಕು. ನಾನು ನೀಟಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಕಣ್ಣು ಕೆಳಗೆ ಮತ್ತು ಕಿವಿ ಹತ್ರ ಮತ್ತು ಬಾಯಿ ಹತ್ರ ಎಲ್ಲ ನೀಟಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಬ್ಲೆಂಡ್ ಮಾಡಿ ನಾನು ಲೂಸ್ ಪೌಡರ್, ಇಲ್ಲಿ ಇನ್ಸೈಟ್ ಅವ್ರದ್ದು ಬನಾನಾ ಲೂಸ್ ಪೌಡರ್ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಯೂಸ್ ಮಾಡ್ತಿದ್ದೀನಿ, ಯಾಕಂದರೆ ಫೌಂಡೇಶನ್ನ ಲಾಕ್ ಮಾಡಬೇಕು. ಅದಕ್ಕೆ ಕಣ್ಣು ಕೆಳಗಡೆ ಫೌಂಡೇಶನ್ನ ಲಾಕ್ ಮಾಡಬೇಕು. ಲೂಸ್ ಪೌಡರಿಂದ ನಾನು ಈ ಥರ ಪಿಜ್ಜಾ ಪಫ್ ತೊಗೊಂಡು ಸ್ವಲ್ಪ ಲೂಸ್ ಪೌಡರ್ ತೊಗೊಂಡು ಲಾಕ್ ಮಾಡ್ತಾಯಿದ್ದೀನಿ ಫೌಂಡೇಶನ್ನ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬ್ರೈಡ್ಸ್ಗೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಮತ್ತು ನಾನ್ ಬ್ರೈಡ್ಸ್ಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಮಾಡ್ತೀನಿ. ಅದು ಈ ರೀತಿ ಕಣ್ಣ ಹತ್ರ ಎಲ್ಲ ಫೌಂಡೇಶನ್ನ ಲಾಕ್ ಮಾಡಿ ಕತ್ತಿಗೂ ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಸಿಂಪಲ್ ಮೇಕಪ್ ಲುಕ್ ತೋರಿಸ್ತಿರೋದು. ನಾನು ನೆಕ್ಸ್ಟ್ ಬ್ರೈಡು ತೋರಿಸ್ತೀನಿ, ಬ್ರೈಡ್ದೊಂದು ವಿಡಿಯೋ ಮಾಡ್ತೀನಿ. ಐಬ್ರೋ ಪೆನ್ಸಿಲ್ ತಗೊಂಡು ಐಬ್ರೋನ ಡ್ರಾ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಬ್ರೌನ್ ಕಲರ್ ಐಬ್ರೋ ಪೆನ್ಸಿಲ್ ತೊಗೊಂಡಿದ್ದೀನಿ, ನ್ಯಾಚುರಲ್ ಆಗಿರಲಿ ಅಂತ.
ಬ್ರಷಿಂದ ಒಂದ್ಸಲ ಈ ಥರ ಡ್ರಾ ಮಾಡ್ತೀನಿ. ತುಂಬ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ನಾನು ನೆಕ್ಸ್ಟು ಲೈಟಾಗಿ ಐ ಮೇಕಪ್ ಮಾಡ್ತಾಯಿದ್ದೀನಿ. ನಾನು ಐ ಶ್ಯಾಡೋ ಪ್ಯಾಲೆಟಲ್ಲಿ ಬ್ರೌನ್ ಕಲರ್ ಐ ಶ್ಯಾಡೋ ತೊಗೊಂಡು ಇನ್ನರ್ ಕಾರ್ನರ್ನಿಂದ ಔಟರ್ ಕಾರ್ನರ್ವರೆಗೂ ಈ ರೀತಿ ಸ್ಮಡ್ಜ್ ಮಾಡ್ತಾಯಿದ್ದೀನಿ. ನಾನು ಲೈಟಾಗೆ ಮಾಡ್ತಾಯಿದ್ದೀನಿ. ನಾನು ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಇದೇ ರೀತಿ ಸಪೋರ್ಟ್ ಮಾಡಿದರೆ ನಾನು ನೆಕ್ಸ್ಟ್ ವೀಡಿಯೋ ನಿಮ್ಗೆ ಯಾವ್ಯಾವ ಥರ ಮೇಕಪ್ ಲುಕ್ ಬೇಕು ಅಂತ ಹೇಳಿದರೆ ನಾನು ಕಮೆಂಟಲ್ಲಿ ನಾನು ಅದೇ ರೀತಿ ಮೇಕಪ್ ಲುಕ್ನ ನಾನು ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಈ ರೀತಿ ಇನ್ನರ್ ಕಾರ್ನರಿಂದ ಔಟರ್ ಕಾರ್ನರ್ವರೆಗೂ ಈ ರೀತಿ ಸ್ಮಡ್ಜ್ ಮಾಡ್ತಾ ಹೋಗ್ತೀನಿ. ಲೈಟ್ ಬ್ರೌನ್ ಕಲರ್ ತೊಗೊಂಡು ಅಪ್ಲೈ ಮಾಡಿದ್ದೀನಿ 2 ಕಣ್ಣಿಗೂ. ಮತ್ತು ಗೋಲ್ಡ್ ಶಿಮ್ಮರ್ ತೊಗೊಂಡು ಐ ಲಿಡ್ಡಲ್ಲಿ ಫಿಂಗರ್ ಇಂದ ನಾನು ಈ ರೀತಿ ಅಪ್ಲೈ ಮಾಡ್ತಾಯಿದ್ದೀನಿ. ಫಿಂಗರಲ್ಲಿ ಅಪ್ಲೈ ಮಾಡಿ ಈ ರೀತಿ ಬ್ರಷ್ ತೊಗೊಂಡು ಅದನ್ನು ಸ್ಮಡ್ಜ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಐಲೈನರ್ ತೊಗೊಂಡು ಐಲೈನರ್ ಅಪ್ಲೈ ಮಾಡ್ತಾಯಿದ್ದೀನಿ. ನಿಮಗೆ ಮೇಕಪ್ ಸ್ಟೆಪ್ಸ್ ಗೊತ್ತಾದರೆ ಸಾಕು, ನೀವು ಮನೆಯಲ್ಲೇ ಆರಾಮಾಗಿ ನಾನು ನೆಕ್ಸ್ಟ್ ಕಾಜಲ್ ಅಪ್ಲೈ ಮಾಡ್ತಾ ಇದ್ದೀನಿ ಕಣ್ಣು ಕೆಳಗಡೆ. ನೀವು ಈ ರೀತಿ ಸಿಂಪಲ್ಲಾಗಿ ಮನೆಯಲ್ಲೇ ನೀವೇ ಸೆಲ್ಫ್ ಮೇಕಪ್ ಮಾಡ್ಕೊಳ್ಬೋದು. ಈಗ ನಾನು ನೆಕ್ಸ್ಟ್ ಇನ್ಸೈಟ್ ಅವ್ರದ್ದು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾ ಇದ್ದೀನಿ. ಇನ್ಸೈಟ್ ಲಿಪ್ಸ್ಟಿಕ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ. ತುಂಬ ಶೇಡ್ಸ್ ಬರ್ತವೆ. ತುಂಬ ಶೇಡ್ಸ್ ಇದ್ದಾವೆ ಇನ್ಸೈಟ್ ಅವ್ರದ್ದು. ನೀವು ಒಂದ್ಸಲ ಟ್ರೈ ಮಾಡಿ. ಅಫೋರ್ಡಬಲ್ ಪ್ರೈಸಲ್ಲೇ ಸಿಗುತ್ತೆ ಲಿಪ್ಸ್ಟಿಕ್ಕು, ಯೂಸ್ ಮಾಡಿ. ನಾನು ಬ್ರೈಡ್ಸ್ಗೂ ಯೂಸ್ ಮಾಡ್ತೀನಿ ಇದನ್ನು. ನೆಕ್ಸ್ಟು ಫೈನಲಾಗಿ ಬಿಂದಿ ಇಡ್ತಾ ಇದ್ದೀನಿ ನಾನು. ನೋಡಿ ಫ್ರೆಂಡ್ಸ್,
ಈ ರೀತಿ ಸಿಂಪಲ್ಲಾಗಿ ಮನೇಲಿ ನೀವು ಟ್ರೈ ಮಾಡ್ಬೋದು ಈ ಲುಕ್ನ. ನಾನು ಲಾಸ್ಟ್ಗೆ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಪ್ಯಾಕ್ ಅವ್ರದ್ದು ಕಾಂಪ್ಯಾಕ್ಟ್ ಪೌಡರ್, ತುಂಬ ಚೆನ್ನಾಗಿದೆ. ನಾನು ಕಣ್ಣು ಕೆಳಗಡೆ ಹತ್ರ ಎಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಲಾಸ್ಟ್ಗೆ ಬ್ಲಷ್ ಅಪ್ಲೈ ಮಾಡ್ತಾ ಇದ್ದೀನಿ. ನೆಸೆಸಿಟಿ ಇಲ್ಲ, ಬಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಪ್ಲೈ ಮಾಡಿದೆ. ಇದು ಬ್ರೈಡ್ಸ್ಗೆ, ನಾನ್ ಬ್ರೈಡ್ಸ್ಗೂ ಯೂಸ್ ಮಾಡ್ತೀನಿ, ಬಟ್ ಸಿಂಪಲ್ ಮೇಕಪ್ಗೆ ಸ್ವಲ್ಪ ಕಮ್ಮಿನೇ. ಅವ್ರು ಬೇಕು ಅಂದರೆ ಮಾತ್ರ ಅಪ್ಲೈ ಮಾಡ್ತೀನಿ ಅಷ್ಟೇ. ನಾನಿಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಅಪ್ಲೈ ಮಾಡಿದೆ ಅಷ್ಟೇ. ನೆಕ್ಸ್ಟು ಹೈಲೈಟರ್ನ ಸ್ವಲ್ಪ ಅಪ್ಲೈ ಮಾಡ್ತಾ ಇದ್ದೀನಿ. ನೋಸ್ ಹತ್ರ ಎಲ್ಲ ಹೈಲೈಟ್ ಆಗಿ ಕಾಣಲಿ ಅಂತ ನಾನು ಹೈಲೈಟಲ್ಲಿ ಮಾತ್ರ, ಹೈಲೈಟ್ ಪಾರ್ಟ್ಸ್ ಹತ್ರ ಮಾತ್ರ ಹೈಲೈಟ್ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ಫೈನಲ್ಲಿ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀನಿ. ಮೇಕಪ್ನ ಲಾಂಗ್ ಲಾಸ್ಟಿಂಗ್ ಮಾಡುತ್ತೆ ಇದು. ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿ ನಾನು ಜಾಸ್ತಿ ಕಾಸ್ಟ್ಲಿ ಪ್ರಾಡಕ್ಟು ಯೂಸ್ ಮಾಡಿಲ್ಲ. ನಾನು ಇಲ್ಲಿ ಕಮ್ಮಿ ಲೋ ಬಜೆಟಲ್ಲಿರೋ ಪ್ರಾಡಕ್ಟ್ನೇ ಯೂಸ್ ಮಾಡಿ ಈ ಥರ ಬ್ಯೂಟಿಫುಲ್ಲಾಗಿರೋ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ಕಾಸ್ಟ್ಲಿ ಮತ್ತು ಲೋ ಬಜೆಟ್ ಅಂತ ಬರಲ್ಲ, ಇಲ್ಲಿ ಟೆಕ್ನಿಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕಡಿಮೆ ಬಜೆಟ್ ಪ್ರಾಡಕ್ಟಿಂದನೇ ನೀವು ಈ ಥರ ಬ್ಯೂಟಿಫುಲ್ಲಾಗಿರೋ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಸ್ಟೆಪ್ ಗೊತ್ತಿದ್ರೆ ಸಾಕು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸ್ಟೆಪ್ಸು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.